ಪ್ರಬಲ ಲೋಕಪಾಲ್ ಮಸೂದೆ ಜಾರಿಗೆ ಆಗ್ರಹಿಸಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ನಡೆಸ್ತಾ ಇರತಕ್ಕಂಥ ನಿರಶನ 11ನೇ ದಿನಕ್ಕೆ ಕಾಲಿಟ್ಟಿದೆ. ಉಪವಾಸ ಆರಂಭಿಸಿ 11 ದಿನವಾದರೂ ಇನ್ನೂ ಸಹಮತ ಮೂಡಿಲ್ಲ. ನಿನ್ನೆ ಈ ಕುರಿತು ಸಭೆ ಮೇಲೆ ಸಭೆ ನಡೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಮತ್ತೆ ಅಣ್ಣಾ ಬೇಡಿಕೆ ಈಡೇರುವವರೆಗೂ ನನ್ನ ಹೋರಾಟ ನಿಲ್ಲಲ್ಲ ಅಂತ ಕೇಂದ್ರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಣ್ಣಾ ಹಜಾರೆ ನಡೆಸುತ್ತಿರುವ ಹೋರಾಟ ಇಂದಿಗೆ 11ನೇ ದಿನಕ್ಕೆ ಕಾಲಿಟ್ಟಿದೆ. ದಿನದಿಂದ ದಿನಕ್ಕೆ ಅಣ್ಣಾಗೆ ಭಾರಿ ಬೆಂಬಲ ವ್ಯಕ್ತವಾಗುತ್ತಿದೆ. ಆದರೆ ಕೇಂದ್ರ ಅಣ್ಣಾ ಬೇಡಿಕೆಯನ್ನು ಈಡೇರಿಸುವಲ್ಲಿ ಹಿಂದೇಟು ಹಾಕುತ್ತಿದೆ. ಅಣ್ಣಾ ಹೋರಾಟ ಹಿಂತೆಗೆದುಕೊಳ್ಳಲಿ ಅಂತ ಸರ್ಕಾರ ಮನವಿ ಮಾಡಿದೆ. ಆದರೆ ಕೇಂದ್ರದ ನಿಲುವಿನ ಬಗ್ಗೆ ಅಣ್ಣಾ ಕಿಡಿಕಾರಿದ್ದಾರೆ. ಸರ್ಕಾರ ನನ್ನ 3 ಬೇಡಿಕೆಗೆ ಒಪ್ಪಿಗೆ ಸೂಚಿಸುವವರೆಗೂ ನಿರಶನ ಅಂತ್ಯಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಇನ್ನು ಸಂಸತ್ನಲ್ಲಿ ಈ ಬಗ್ಗೆ ಚರ್ಚೆಯಾಗಲಿ ಅಂತ ಅಣ್ಣಾ ಮನವಿ ಮಾಡಿದ್ದಾರೆ. ಉಪವಾಸ ಕೈಬಿಡಿ. ಇನ್ನು ನಿನ್ನೆ ಕೂಡ ಸಭೆ ಮೇಲೆ ಸಭೆ ನಡೆಯಿತು. ಒಂದೆಡೆ ಅಣ್ಣಾ ಟೀಮ್ ಸಭೆ ನಡೆಸಿದ್ರೆ ಮತ್ತೊಂದೆಡೆ ಕೇಂದ್ರ ಕೂಡ ಸಭೆ ನಡೆಸಿತು. ನಿನ್ನೆ ಕೂಡ ಕೇಂದ್ರ ಸರ್ಕಾರ ಅಣ್ಣಾ ಟೀಮ್ ಜೊತೆ ಸಂಧಾನಕ್ಕೆ ಮುಂದಾಯಿತು. ಪ್ರಧಾನಿಯ ಸಂದೇಶವನ್ನ ಕೇಂದ್ರ ಸಚಿವ ವಿಲಾಸರಾವ್ ದೇಶಮುಖ್ ಅಣ್ಣಾಗೆ ತಲುಪಿಸಿದರು. ನಂತರ ಈ ಬಗ್ಗೆ ಕೇಂದ್ರ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಜೊತೆ ದೇಶಮುಖ್ ಚರ್ಚೆ ನಡೆಸಿದರು. ಈ ಎಲ್ಲ ಕಸರತ್ತಿನ ನಡುವೆ ಮಾತನಾಡಿದ ಪ್ರಧಾನಿ ಸಿಂಗ್, ಅಣ್ಣಾ ಬಗ್ಗೆ ನನಗೆ ಅಪಾರ ಗೌರವವಿದೆ, ಕೂಡಲೇ ಉಪವಾಸ ಕೈಬಿಡಿ ಅಂತ ಮನವಿ ಮಾಡಿದರು. I would urge Shri Anna Hazare to end this fast. We will find effective ways and means of discussing the Jan Lokpal bill along with the government version of the bill. ಅಣ್ಣಾ ಟೀಮ್ ಕಿಡಿಕಿಡಿ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸರ್ಕಾರದ ವಿರುದ್ಧ ಅಣ್ಣಾ ಟೀಮ್ ವಾಗ್ದಾಳಿ ನಡೆಸಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕೇಜ್ರಿವಾಲ್, ಸರ್ಕಾರ ಜನತೆಯ ಹಾದಿ ತಪ್ಪಿಸುತ್ತಿದೆ ಅಂದರು. ಅಲ್ಲದೆ ಅಣ್ಣಾಗೆ ಏನಾದರೂ ಆದರೆ ಸರ್ಕಾರವೇ ಜವಾಬ್ದಾರಿ ಅಂತ ಎಚ್ಚರಿಕೆಯನ್ನು ನೀಡಿದರು. ಅಣ್ಣಾಗೆ ಬಿಜೆಪಿ ಬೆಂಬಲ. ಅಣ್ಣಾ ಹೋರಾಟಕ್ಕೆ ಬಿಜೆಪಿ ಬೆಂಬಲ ವ್ಯಕ್ತಪಡಿಸಿದೆ. ಅಡ್ವಾಣಿ ನಿವಾಸದಲ್ಲಿ ಬಿಜೆಪಿ ಹಿರಿಯ ನಾಯಕರೊಂದಿಗೆ ಅಣ್ಣಾ ಟೀಮ್ ಮಾತುಕತೆ ನಡೆಸಿದೆ. ಸಭೆ ಬಳಿಕ ಮಾತನಾಡಿದ ಬಿಜೆಪಿ ನಾಯಕ ನಿತಿನ್ ಗಡ್ಕರಿ, ಅಣ್ಣಾ ಟೀಮ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂದರು. अन्ना हजारे जी के लिए काम करने वाली जो टीम है उनके साथ विस्तृत रूप से हुई है. ये देश भ्रष्टाचार मुक्त होना चाहिए, इसके लिए हमारी भी कटिबद्धता है. ಒಟ್ನಲ್ಲಿ ಅಣ್ಣಾ ಮನವಿಯಂತೆ ಇಂದು ಸಂಸತ್ನಲ್ಲಿ ಮಸೂದೆ ಕುರಿತ ಚರ್ಚೆ ನಡೆಯುತ್ತಾ ಈ ಪ್ರಶ್ನೆಗೆ ಇಂದಿನ ಕಲಾಪವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.